ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ 2025-26ನೇ ಸಾಲಿನ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಆಯ್ಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇಂದು ನಡೆದಂತಹ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಕನ್ನಡ, ಇಂಗ್ಲಿಷ್, ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇನೆ. ಇದೀಗ ಸಾಮಾನ್ಯ ವಿಜ್ಞಾನ ಹಾಗೂ ಉಳಿದ ವಿಷಯಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. 41ನೇ ಪ್ರಶ್ನೆ, ನೆಲವಾಸಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಆನೆ. 42ನೇ ಪ್ರಶ್ನೆ, ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕಗಳ ಸಹಾಯವಿಲ್ಲದೆ ಬೆಳೆಯುವ ಬೆಳೆ ಯಾವುದು? ಆಪ್ಷನ್ ಸಿ ಸಾಮೆ. 43ನೇ ಪ್ರಶ್ನೆ, ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಂ. ಆಪ್ಷನ್ ಸಿ. 44, ಸಾಂಬಾರ್ ಪದಾರ್ಥ ಲವಂಗ ಇದು ಸಸ್ಯದ ಯಾವ ಭಾಗಕ್ಕೆ ಸೇರಿದೆ? ಇದು ಆಪ್ಷನ್ ಬಿ ಹೂವು. ಇನ್ನು 45ನೇ ಪ್ರಶ್ನೆ, ಜಂಕ್ ಫುಡ್ ಇದರ ಆಪ್ಷನ್ ಯಾವುದು ಅಂದರೆ ಆರೋಗ್ಯಕ್ಕೆ ಅನಗತ್ಯವಾದ ಅಥವಾ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥವಾಗಿದೆ. ಆಪ್ಷನ್ ಬಿ. 46, ಈ ಕೆಳಗಿನ ಚಿತ್ರವನ್ನು ಗಮನಿಸು ಮತ್ತು ದ್ರವ್ಯದ ಯಾವ ಗುಣಲಕ್ಷಣವು ಈ ಚಿತ್ರಕ್ಕೆ ಅನ್ವಯವಾಗುತ್ತದೆ? ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ಆಪ್ಷನ್ ಎ. ಇನ್ನು 47ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪದಾರ್ಥವು ಉತ್ಪತನ ಹೊಂದುವ ವಸ್ತುವಾಗಿದೆ? ಆಪ್ಷನ್ ಬಿ ಅಯೋಡಿನ್. ಇನ್ನು 48ನೇ ಪ್ರಶ್ನೆ, ಕೊಬ್ಬರಿ ಎಣ್ಣೆ ಕಲ್ಲು ಮತ್ತು ನೀರು ಇವುಗಳನ್ನು ಅವುಗಳ ಸಾಂದ್ರತೆಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ ಆಪ್ಷನ್ ಸಿ ನೀರು, ಕೊಬ್ಬರಿ ಎಣ್ಣೆ, ಕಲ್ಲು. ಇನ್ನು ಆಪ್ಷನ್ 49ನೇ ಪ್ರಶ್ನೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಾಸಾಯನಿಕವಾಗಿ ಸಂಯೋಗಗೊಂಡು ಉಂಟಾದ ಸಂಯುಕ್ತವೇ ನೀರು. ಹಾಗಾದರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ 2:1. ಆಪ್ಷನ್ ಬಿ. 50ನೇ ಪ್ರಶ್ನೆ, ಪುರಾತನ ಕಾಲದಲ್ಲಿ ಈ ಕೆಳಗಿನ ಯಾವ ಶಕ್ತಿಯ ಸಹಾಯದಿಂದ ಸಾಗರದಲ್ಲಿ ದೋಣಿ ಮತ್ತು ಹಡಗುಗಳನ್ನು ಚಲಿಸುವಂತೆ ಮಾಡಲಾಗುತ್ತಿತ್ತು? ಆಪ್ಷನ್ ಎ ಪವನಶಕ್ತಿ. 51ನೇ ಪ್ರಶ್ನೆ, ಈ ಕೆಳಗಿನ ಚಟುವಟಿಕೆಯಲ್ಲಿ ಶಕ್ತಿಯು ಯಾವ ರೂಪದಿಂದ ಯಾವ ರೂಪಕ್ಕೆ ಬದಲಾಗಿದೆ ಎಂಬುದನ್ನು ಕೊಟ್ಟಿರುವ ಆಯ್ಕೆಯಲ್ಲಿ ಎಂ ಮತ್ತು ಎನ್ಗಳ ಬದಲಾದ ಶಕ್ತಿಯ ರೂಪವನ್ನು ಗುರುತಿಸು. ಆಪ್ಷನ್ ಸಿ ಎಂ ಶಬ್ದ ಶಕ್ತಿ, ಎನ್ ಯಾಂತ್ರಿಕ ಶಕ್ತಿ. 52ನೇ ಪ್ರಶ್ನೆ, ಸಸ್ಯದ ಆಹಾರ ತಯಾರಿಕೆಯಲ್ಲಿ ಅಗತ್ಯವಾಗಿರುವ ಅಂಶಗಳನ್ನು ಎಕ್ಸ್ ಪಟ್ಟಿಯಲ್ಲಿ ಮತ್ತು ಅವುಗಳ ಮೂಲಗಳನ್ನು ಪಟ್ಟಿ ವಾಯಿಯಲ್ಲಿ ನೀಡಲಾಗಿದೆ. ಅದರಲ್ಲಿರುವ ಸರಿಯಾದ ಜೋಡಿಸಿದ ಕ್ರಮವನ್ನು ಗುರುತಿಸಿ. ಆಪ್ಷನ್ ಎ. ಇನ್ನು ನೆಕ್ಸ್ಟ್ 53ನೇ ಪ್ರಶ್ನೆ, ಬೀಜದಿಂದ ಬೀಜಗಳನ್ನು ತಯಾರಿಸುವ ಸಸ್ಯದ ಜೀವನ ಚಕ್ರವನ್ನು ಈ ಕೆಳಗೆ ನೀಡಲಾಗಿದೆ. ಅದರಲ್ಲಿ ಖಾಲಿ ಬಿಟ್ಟಿರುವ ಚೌಕದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡು. ಆಪ್ಷನ್ ಸಿ ಹೂವು. ಇನ್ನು 54ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತಿಸು. ಆಪ್ಷನ್ ಡಿ ಚಿಪ್ಕೋ ಚಳುವಳಿ. ಕರ್ನಾಟಕದಲ್ಲಿ ಅರಣ್ಯಗಳ ಸಂರಕ್ಷಣೆಗಾಗಿ ಸಾಲುಮರದ ತಿಮ್ಮಕ್ಕರವರು ಪ್ರಾರಂಭಿಸಿದ ಚಳುವಳಿ. ಇನ್ನು 55ನೇ ಪ್ರಶ್ನೆ, ಪಳೆಯುಳಿಕೆ ಇಂಧನಗಳ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ. ಆಪ್ಷನ್ ಬಿ ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ. 56ನೇ ಪ್ರಶ್ನೆ, ಶೇಕಡಾ 0.04 ಪ್ರಮಾಣವನ್ನು ಹೊಂದಿರುವ ವಾಯುವಿನ ಘಟಕಾಂಶ. ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. ಇನ್ನು 57ನೇ ಪ್ರಶ್ನೆ, ಕಾಲರಾ, ಅತಿಸಾರ, ಆಮಶಂಕೆ ರೋಗಗಳು ಈ ಕೆಳಗಿನ ಯಾವ ಮಾಲಿನ್ಯದಿಂದ ಬರುತ್ತವೆ? ಆಪ್ಷನ್ ಎ ಜಲ ಮಾಲಿನ್ಯ. ಇನ್ನು ನೆಕ್ಸ್ಟು 58ನೇ ಪ್ರಶ್ನೆ, ಈ ಕೆಳಗಿನವುಗಳು ತೋಟಗಾರಿಕೆ ಬೆಳೆಗಳಿಗೆ ಉದಾಹರಣೆಯಾಗಿವೆ. ಆಪ್ಷನ್ ಬಿ ತರಕಾರಿ, ವಿವಿಧ ಹಣ್ಣುಗಳು, ವಿವಿಧ ಹೂಗಳು. 59ನೇ ಪ್ರಶ್ನೆ, ದ್ರವರೂಪದಲ್ಲಿರುವ ಧಾತುವಿಗೆ ಉದಾಹರಣೆ. ಆಪ್ಷನ್ ಡಿ ಪಾದರಸ. 60ನೇ ಪ್ರಶ್ನೆ, ಕ್ಷುದ್ರ ಗ್ರಹಗಳು ಈ ಕೆಳಗಿನ ಎರಡು ಗ್ರಹಗಳ ನಡುವೆ ಕಂಡು ಬರುತ್ತವೆ. ಆಪ್ಷನ್ ಎ. ನೆಕ್ಸ್ಟು 81ನೇ ಪ್ರಶ್ನೆ ನೋಡೋಣ, ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಎಂದು ಪ್ರತಿಪಾದಿಸಿದ ವಿಜ್ಞಾನಿಗಳು ಯಾರು ಅಂದರೆ? ಆಪ್ಷನ್ ಬಿ ನಿಕೋಲಸ್ ಕೋಪರ್ನಿಕಸ್ ಮತ್ತು ಜೋನಾಸ್ ಕೆಪ್ಲರ್. ಇನ್ನು 82ನೇ ಪ್ರಶ್ನೆ, ಎಷ್ಟು ವರ್ಷಗಳಿಗೊಮ್ಮೆ ಹ್ಯಾಲಿ ಧೂಮಕೇತು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ ಡಿ 76 ವರ್ಷಗಳು. 83ನೇ ಪ್ರಶ್ನೆ, ಭಾರತದ ದಕ್ಷಿಣ ತುದಿಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಇಂದಿರಾ ಪಾಯಿಂಟ್. ಕರ್ನಾಟಕ ಎಂದರೆ ಎ ಕುಟುಂಬ. 85ನೇ ಪ್ರಶ್ನೆ, ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕದ ಸರ್ಕಾರದ ಮಹತ್ವಾಕಾಂಕ್ಷಿ ಮಧ್ಯಾಹ್ನದ ಉಪಹಾರ ಯೋಜನೆಯಡಿಯಲ್ಲಿ 1ರಿಂದ 5ನೇ ತರಗತಿಯ ಪ್ರತಿ ವಿದ್ಯಾರ್ಥಿಗೆ ಒದಗಿಸುತ್ತಿರುವ ಅಕ್ಕಿಯ ಪ್ರಮಾಣ ಎ 100 ಗ್ರಾಂ. 86ನೇ ಪ್ರಶ್ನೆ, ಕೆಳಗಿನ ಆಯ್ಕೆಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಗುರುತಿಸಿ. ಬಿ ನೈಸರ್ಗಿಕ ಅನಿಲ. 87ನೇ ಪ್ರಶ್ನೆ, ವೃಕ್ಷ ಮಾತೆ ಎಂದೇ ದೇಶಾದ್ಯಂತ ಸುಪ್ರಸಿದ್ಧರಾಗಿರುವ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ. ಎ ಸಾಲುಮರದ ತಿಮ್ಮಕ್ಕ. ಇನ್ನು 88ನೇ ಪ್ರಶ್ನೆ, ಮಕ್ಕಳ ಸಹಾಯವಾಣಿ ಸಂಖ್ಯೆ 1098. ಆಪ್ಷನ್ ಡಿ. 89ನೇ ಪ್ರಶ್ನೆ, ಭಾರತದಲ್ಲಿ ಸಿಲಿಕಾನ್ ಸಿಟಿ ಎಂದೇ ಪ್ರಖ್ಯಾತಗೊಂಡಿರುವ ಸ್ಥಳ. ಆಪ್ಷನ್ ಸಿ ಬೆಂಗಳೂರು. ಇನ್ನು 90ನೇ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರವಾದ ಜೋಗ್ ಜಲಪಾತ ಇರುವ ಕರ್ನಾಟಕ ಜಿಲ್ಲೆ ಶಿವಮೊಗ್ಗ. ಇನ್ನು 91ನೇ ಪ್ರಶ್ನೆ, ಕರ್ನಾಟಕದಲ್ಲಿ ನಮ್ಮ ಮೆಟ್ರೋ ಸಾರಿಗೆ ವ್ಯವಸ್ಥೆ ಇರುವ ನಗರ ಬೆಂಗಳೂರು. ಆಪ್ಷನ್ ಬಿ. 92ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಸುಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು ಯಾವುದು ಅಂದರೆ? ಆಪ್ಷನ್ ಸಿ ಹಂಪಿ ಮತ್ತು ಪಟ್ಟದಕಲ್ಲು. ಇನ್ನು 94ನೇ ಪ್ರಶ್ನೆ ನೋಡೋಣ, ಬಾಲ ಕಾರ್ಮಿಕರು ಅಂದರೆ ಇಲ್ಲಿ 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳು. ಆಪ್ಷನ್ ಸಿ. 95ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ರೀತಿಯ ಕರ್ನಾಟಕ ಧ್ವಜದ ಬಣ್ಣವನ್ನು ಸಂಯೋಜನೆಯನ್ನು ಗುರುತಿಸಿ ಅಂತ ಹೇಳಿದರೆ. ಆಪ್ಷನ್ ಎ ಹಳದಿ ಮತ್ತು ಕೆಂಪು. 96ನೇ ಪ್ರಶ್ನೆ, ಖೋಖೋ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟಿರಬೇಕು ಅಂತ ಹೇಳಿದರೆ ಇಲ್ಲಿ ಆಪ್ಷನ್ ಎ 9. ಇನ್ನು
97ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಧಿಕ ಮಳೆಯನ್ನು ಪಡೆಯುವ ಸ್ಥಳ ಮಾಸಿನ್ ರಾಮ್, ಆಪ್ಷನ್ ಸಿ. 98ನೇ ಪ್ರಶ್ನೆ, ಹೆಣ್ಣು ಮಕ್ಕಳ ಉಚಿತ ಬಸ್ ಪ್ರಯಾಣಕ್ಕೆ ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ಪರಿಚಯಿಸಿರುವ ಯೋಜನೆ ಯಾವುದು ಅಂದರೆ ಸಿ, ಆಪ್ಷನ್ ಶಕ್ತಿ ಯೋಜನೆ. 99ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯದ ಸೋಲಿಗರಿರುವ ಜಿಲ್ಲೆ ಯಾವುದು ಅಂದರೆ ಆಪ್ಷನ್ ಬಿ, ಮೈಸೂರು. ಇನ್ನು 100ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯ ಪ್ರಕಾರ ಯಾವುದು ಅಂದರೆ ಯಕ್ಷಗಾನ, ಆಪ್ಷನ್ ಬಿ ಆಗುತ್ತದೆ.